ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗೇ ಇರ್ತೀನಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ನನ್ನನ್ನು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದರು, ತುಂಬ ದಿವಸದಿಂದ ಕೇಳಿದರು. ಬಟ್ ಅದು ನಾನು ರಿಪ್ಲೈ ಕೊಟ್ಟಿರಲಿಲ್ಲ. ಇವತ್ತು ಕೊಡ್ತೀನಿ. ನಮ್ಮ ಎಜುಕೇಷನ್ ಹೆಂಗೆ, ಏನು ಓದಿದ್ದೀನಿ, ಎಲ್ಲಿ ಓದಿದ್ದೀನಿ, ಇದ್ರ ಬಗ್ಗೆ ಕೇಳಿದ್ದಾರೆ, ಹೇಳ್ತೀನಿ. ನಮ್ಮಲ್ಲಿ ಯುಗಾದಿಗೆ ಹೋಳಿಗೆ ಎಲ್ಲ ರೆಡಿ ಆಯಿತು. ಪಲ್ಯ, ಬೀನ್ಸ್ ಪಲ್ಯ, ರಸಮ್, ಅನ್ನ, ವಡೆಗೆ ಸಿದ್ಧತೆ ಆಗಿದೆ. ಕೊತ್ತಂಬರಿ ತರಬೇಕು, ಅದಕ್ಕೆ ಹಂಗೆ ಇಟ್ಟಿದ್ದೀವಿ. ಇನ್ನು ಫ್ರಿಜ್ ಒಳಗಡೆ ಇದು ಪೊಟೆಟೊ, ಇದು ಆಲೂಗಡ್ಡೆ ಪಲ್ಯ. ಪೂಜೆ ಎಲ್ಲ ಆಯಿತು. ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ದಿವಸ ಆಗಿದೆ ವಿಡಿಯೋ ಮಾಡಿ. ಸರಿ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಬಗ್ಗೆ ಕೆಲವು ಜನರಿಗೆ ಇರೋ ಕ್ಯೂರಿಯಾಸಿಟಿ, ಏನು ಓದಿದ್ದೀನಿ, ನೀವು ಎಷ್ಟೊಂದು ಲ್ಯಾಂಗ್ವೇಜ್ ಮಾತಾಡ್ತೀರಾ, ಹೇಗೆ ಮಾತಾಡ್ತೀರಾ, ಇದ್ರ ಬಗ್ಗೆ ಹೇಳ್ತೀನಿ. ನಾನು ಹುಟ್ಟಿದ್ದು, ಬೆಳೆದಿದ್ದು, ನನ್ನ ನೇಟಿವ್ ಪ್ಲೇಸ್ ಎಲ್ಲಿ, ಇದ್ರ ಬಗ್ಗೆ ಹೇಳ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಸ್ಟ್ಯಾಂಡ್ ಇಲ್ಲ, ಇಲ್ಲಿ ಇಟ್ಕೊತಾ ಇದ್ದೀನಿ. ಎಲ್ಲಾಗಿದ್ದೀನೋ ಸ್ಟ್ಯಾಂಡ್ ಗೊತ್ತಾಗ್ತಾ ಇಲ್ಲ. ನನ್ನದು ಎಜುಕೇಷನ್ ಎಲ್ಲ ಬೆಂಗಳೂರೇ. ನಾನು ಹುಟ್ಟಿದ್ದು, ಬೆಳೆದಿದ್ದು, ನನಗಿರೋ ರಿಲೇಟಿವ್ಸು ಎಲ್ಲ ಬೆಂಗಳೂರವರೇ. ಹೇಳಬೇಕು ಅಂದರೆ ನನಗೆ ಬೆಂಗಳೂರು ಬಿಟ್ಟು ಹೊರಗಡೆ ಯಾವ ರಿಲೇಟಿವ್ಸು ಇಲ್ಲ, ಯಾರಿಗೂ ನನಗೆ ಗೊತ್ತೂ ಇಲ್ಲ. ನಮ್ಮ ಅಜ್ಜಿ, ಮುತ್ತಜ್ಜಿ, ಕೋಲಜ್ಜಿ ಎಲ್ಲರೂ ಬೆಂಗಳೂರಲ್ಲೇ ನಾನು ಹುಟ್ಟಿ ಬೆಳೆದಿರೋದು. ನನ್ನ ಎಜುಕೇಷನ್ ಬಂದು ಎಲ್ಲ ಬೆಂಗಳೂರೇ. ಸುಮಾರು ನಾನು 5 ಲ್ಯಾಂಗ್ವೇಜಸ್ ಮಾತಾಡ್ತೀನಿ. ಓಕೆ, ನನ್ನ ಎಜುಕೇಷನ್ ಎಲ್ಲ ಬೆಂಗಳೂರೇ. ನಾನು ಕನ್ನಡ ಮೀಡಿಯಮಲ್ಲೂ ಓದಿದ್ದೀನಿ, ಇಂಗ್ಲೀಷ್ ಮೀಡಿಯಮಲ್ಲೂ ಓದಿದ್ದೀನಿ. ಕನ್ನಡ ಮೀಡಿಯಮ್ ಹೇಗೆ ಅಂದರೆ, ನನ್ನನ್ನು ನಾವು ಚಿಕ್ಕವರಾಗಿದ್ದಾಗ ನಮ್ಮ ಊರೆಲ್ಲ ಹಳ್ಳಿ ಗ್ರಾಮ ಪಂಚಾಯಿತಿ ಆ ಥರ ಇತ್ತು. ಆವಾಗೆಲ್ಲ ಹಳ್ಳಿಗಳಲ್ಲಿ ಬರೀ ಗೋರ್ಮೆಂಟ್ ಸ್ಕೂಲ್ಸೇ ಇರೋದು. ಇವಾಗ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀನಿ. ನನ್ನ ಸುತ್ತಮುತ್ತ ಇರೋರೆಲ್ಲ ಇಂಗ್ಲೀಷೇ ಮಾತಾಡೋದ್ರಿಂದ ನನಗೆ ಕನ್ನಡ ಮರ್ತೋಗಿದೆ ಅನ್ನೋ ಥರ ಆಗಿಬಿಟ್ಟಿದೆ. ನಾನು ಈ ವಿಡಿಯೋಸ್ ಮಾಡೋದ್ರಿಂದ ನನ್ನ ಕನ್ನಡ ಉಳಿದಿದೆ. ಯಾರೂ ಇಲ್ಲ ನಮ್ಮ ಏರಿಯಾದಲ್ಲಿ ಕನ್ನಡ ಗೊತ್ತಿರೋರೇ ಇಲ್ಲ. ಇಂಗ್ಲೀಷು, ತಮಿಳು ಇದು ಮಾತಾಡೋದೇ ಜಾಸ್ತಿ. ಅದಕ್ಕೆ ನಾನು ಮಾತಾಡೋದು ತುಂಬ ಇಂಗ್ಲೀಷು ಸೇರ್ಕೊಂಡ್ಬಿಡುತ್ತೆ. ನಾನು ಓದಿರೋದು ಕನ್ನಡ ಆದ್ರೂ ತುಂಬ ಇಂಗ್ಲೀಷ್ ವರ್ಡು ಸೇರ್ಕೊಂಡ್ಬಿಟ್ಟಿದೆ. ಕಾಲೇಜ್ ಬಿಟ್ಟಿದ್ದೆ ನನಗೆ ಈ ಇಂಗ್ಲೀಷ್ ಅನ್ನೋದು ಅಂಟ್ಕೊಂಡ್ಬಿಟ್ಟಿದೆ. ಮೊದಲು ಇಂಗ್ಲೀಷ್ ಅನ್ನೋದೇ ಬರ್ತಾ ಇರಲಿಲ್ಲ ಓದೋ ಟೈಮಲ್ಲಿ. ಈಗ ಕನ್ನಡ ಮರೆಯೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾರೂ ಇಲ್ಲ, ನಮ್ಮ ರೋಡುಗಳಲ್ಲಿ ಯಾರೂ ಇಲ್ಲ ಕನ್ನಡ ಮಾತಾಡೋದು. ಬರೀ ತಮಿಳು, ಇಂಗ್ಲೀಷ್. ನಮ್ಮ ಮಕ್ಕಳಿಗಂತೂ ಕನ್ನಡ ಬರೋದೇ ಇಲ್ಲ. ನನ್ನ ಮಗ ಅಂತೂ, ನಾನು ಕನ್ನಡ ಮೀಡಿಯಮ್ ಓದಿರೋದ್ರಿಂದ ನನ್ನ ಮಗನಿಗೆ ನಾನು ಹೇಳ್ಕೊಡ್ತೀನಿ. ಅದರಿಂದ ಅವನು ಕನ್ನಡದಲ್ಲಿ ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿತಾನೆ. ಬಟ್ ಅವನ ಜೊತೆ ಇರೋ ಫ್ರೆಂಡ್ಸ್ಗಳೆಲ್ಲ ತುಂಬ ವೀಕು ಕನ್ನಡದಲ್ಲಿ. ಮತ್ತು ಇಲ್ಲಿರೋರು ಅಷ್ಟೇ, ಎಲ್ಲ ಸಬ್ಜೆಕ್ಟಲ್ಲೂ 80% ತೆಗಿತಾರೆ, ಕನ್ನಡಗಳಲ್ಲಿ ಫೇಲ್ ಆಗಿಬಿಡ್ತಾರೆ. ಆ ಥರ ಇದೆ ಇಲ್ಲಿ ಪರಿಸ್ಥಿತಿ. ಓಕೆ, ನನ್ನ ಎಜುಕೇಷನ್ಗೆ ಬರ್ತೀನಿ. ನಾನು ಹುಟ್ಟಿರೋದು ಹಳ್ಳಿ. ಆವಾಗೆಲ್ಲ ಹಳ್ಳಿ, ಇವಾಗ ಸಿಟಿ ಆಗಿಬಿಟ್ಟಿದೆ. ಆವಾಗೆಲ್ಲ ಏನಂತಾರೆ, ಅದೇ ಗೋರ್ಮೆಂಟ್ ಸ್ಕೂಲು. ಒಂದೊಂದು ಊರಿಗೆ ಒಂದೊಂದು ಗೋರ್ಮೆಂಟ್ ಸ್ಕೂಲ್ ಇರುತ್ತೆ ಅಲ್ವಾ, ಆ ಥರ.
ನಾವು ಹುಟ್ಟಿರೋ ಊರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್ವರೆಗೆ ಒಂದು ಸ್ಕೂಲಿತ್ತು. ಆನಂತರ 5th 7th ಪಕ್ಕದಲ್ಲಿರೋ ಊರಿಗೆ ಹೋಗಬೇಕು, ಅಲ್ಲಾಯಿತು. ದೆನ್ 8th 10th ಅಲ್ಲಿಂದ ಇನ್ನೊಂದು ಸ್ಕೂಲ್ಗೆ ಹೋಗಬೇಕಾಯಿತು. ಆವಾಗ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಕೊಂಡೆ. 8th 9th ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಕೊಂಡೆ. 10th ಆ ಸ್ಕೂಲ್ ಸ್ವಲ್ಪ ದೂರ ಇತ್ತು ನಮ್ಮ ಮನೆಯಿಂದ. ನಾನೊಬ್ಬಳೇ ಹೋಗಂಗಾಯಿತು. ಎಲ್ಲರೂ 10th ಎಲ್ಲ ಮುಗ್ದೋಗಿತ್ತು. ಸೊ ಅಲ್ಲಿ ಬಿಟ್ಟು ನಮ್ಮೂರು ಪಕ್ಕ ಇರೋ ಸ್ಕೂಲ್ಗೆ 10th ಕನ್ನಡ ಮೀಡಿಯಮ್ಗೆ ಬಂದುಬಿಟ್ಟೆ. ಏಕೆಂದರೆ ನಾನು ಕನ್ನಡ ಮೀಡಿಯಮ್ ಓದಿರೋದ್ರಿಂದ ಕನ್ನಡದಲ್ಲಿ 10th ಬರೆದ್ರೆ ನನಗೆ ಜಾಸ್ತಿ ಸ್ಕೋರ್ ಮಾಡಬಹುದು ಅನ್ನೋದು ಒಂದಿತ್ತು ಪಾಯಿಂಟು. ಸರಿ ಅಂತ ನಾನು ಮತ್ತೆ ಸ್ಕೂಲ್ ಚೇಂಜ್ ಮಾಡಿದೆ. ಆಮೇಲೆ ಪಿ ಯು ಸಿಗೆ ಹೋದೆ. ಆವಾಗಲೂ ಕನ್ನಡನೇ. ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಕನ್ನಡನೇ, ಬೆಂಗಳೂರೇ. ಆಮೇಲೆ ಡಿಗ್ರಿಗೆ ಹೋದರೆ ಅದು ಬರೀ ಇಂಗ್ಲೀಷ್ ಕಾಲೇಜು, ಇಂಗ್ಲೀಷ್ ಮೀಡಿಯಮ್ ಕಾಲೇಜ್. ಅಲ್ಲಿ ಯಾರೂ ಕನ್ನಡ ಟೀಚ್ ಮಾಡಲ್ಲ, ಏನೂ ಇಲ್ಲ. ಅದರಿಂದ ಅದು ಇಂಗ್ಲೀಷ್ ಮೀಡಿಯಮ್. ಡಿಗ್ರಿ ಬಂದು ಇಂಗ್ಲೀಷ್ ಮೀಡಿಯಮ್ ಆಯಿತು, ಜ್ಯೋತಿ ನಿವಾಸ್ ಕಾಲೇಜು ಅಂತ. ಅಲ್ಲಿ ಕನ್ನಡ ಯಾರೂ ಇಲ್ಲವೇ ಇಲ್ಲ ಬಿಲ್ಕುಲ್ಲು. ಎಲ್ಲ ಇಂಗ್ಲೀಷಲ್ಲೇ ಟೀಚ್ ಇರೋದು, ಓದೋದು, ಬರೆಯೋದು ಎಲ್ಲ ಇಂಗ್ಲೀಷಲ್ಲೇ. ಬಟ್ ನಾವು ಓದ್ಕೊಂಡು ಕನ್ನಡದಲ್ಲಿ ಬೇಕಾದರೆ ಎಕ್ಸಾಮ್ಗಳು ಬರಿಬೋದು. ಅದನ್ನು ಬೇರೆಯವ್ರಿಗೆ ಕೊಟ್ಟು ಕರೆಕ್ಷನ್ ಮಾಡಿಸಿ ಕೊಡ್ತಾಯಿದ್ರು. ನಮಗೇನಾದರೂ ಸಬ್ಜೆಕ್ಟ್ ಏನಾದರೂ ಟಫು, ಕಷ್ಟ ಅಂದಿದ್ರೆ ನಾವು ಆ ಸಬ್ಜೆಕ್ಟ್ನ ಕನ್ನಡದಲ್ಲಿ ಬರೆದು ಬಿಡ್ತಾಯಿದ್ವಿ. ಆವಾಗ ಅವರು ಕರೆಕ್ಷನ್ ಮಾಡಿ ಕೊಡ್ತಾಯಿದ್ರು. ಹೈ ಸ್ಕೋರ್ ಬರ್ತಾಯಿತ್ತು ನಮಗೆ ಕನ್ನಡದಲ್ಲಿ ಬರ್ತಿದ್ರೆ. ಏಕೆಂದರೆ ಕನ್ನಡ ಮೀಡಿಯಮಿಂದ ಓದಿರೋದು ನೀರು ಕುಡ್ದಂಗೆ ಇರ್ತಾಯಿತ್ತು ನಮಗೆ ಸಬ್ಜೆಕ್ಟ್ಗಳು. ಆಮೇಲೆ ಡಿಗ್ರಿ ಆಯಿತು, ಫೈನಲ್ ಇಯರ್ ಡಿಗ್ರಿ ಆಯಿತು. ರಿಸಲ್ಟ್ ಬಂದಿತ್ತು. ಮದುವೆ ಆಯಿತು. ಆಮೇಲೆ ನನ್ನ ಮಗ ಹುಟ್ಟೋವರೆಗೂ ಗ್ಯಾಪ್, ಏನು ಓದಿಲ್ಲ. ಆಮೇಲೆ ಸುಮ್ಮನೆ ಏನಕ್ಕಿರೋದು ಮನೆಯಲ್ಲಿ ಕೂತ್ಕೊಂಡೇ ಇರೋ ಬದಲು ಏನಾದರೂ ಓದಿ ಬರೆಯೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಹೇಳ್ದೆ. ಸರಿ ಅಂದರು. ಆಮೇಲೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕರೆಸ್ಪಾಂಡೆನ್ಸಿಗೆ MA ಮಾಡೋಕ್ಕೆ ಜಾಯ್ನ್ ಆದೆ. KAS ಮಾಡಬೇಕು ಆ ಥರ ಅಂದ್ಕೊಂಡಿದ್ದೆ. ಆದರೆ ಏಜು 1 year ಜಾಸ್ತಿ ಆಗಿಬಿಟ್ಟಿತ್ತು. ಏಜ್ ಲಿಮಿಟ್ ಅನ್ನೋದು ಇತ್ತು. 1 year ಜಾಸ್ತಿ ಆಗಿಬಿಟ್ಟಿತ್ತು. ಅಂದ್ಬಿಟ್ಟು ಆಮೇಲೆ ಹೋಗಲಿ LLB ಮಾಡು ಅಂದರು. ನನಗೆ LLB ಅಂದರೆ ಇಷ್ಟ ಇರಲಿಲ್ಲ. ಯಾರು ನೋಡಿದ್ರು LLB, ಇವಾಗ ಯಾರು ನೋಡಿದ್ರು ಲಾಯರ್ಗಳು ಅನಿಸುತ್ತೆ. ಇವಾಗ ಆಸೆ ಆಗುತ್ತೆ ಮನೆಗೆ ಒಬ್ಬರು ಲಾಯರ್ ಇರಬೇಕು ಅಂತ. ಈಗ ಅನಿಸ್ಬಿಟ್ಟಿದೆ ನನಗೆ. ಸರಿ ಅಂದ್ಬಿಟ್ಟು MA ಕಟ್ಟಿದೆ. ನನ್ನ ಮಗ ಹುಟ್ಟಿದ್ದ. ನನ್ನ ಮಗನ್ನ ನೋಡಿಕೊಂಡೆ ಮನೆಯಲ್ಲೇ ಕೂತ್ಕೊಂಡು. ಬುಕ್ಸು ಇಲ್ಲ, ನೋಟ್ಸು ಇಲ್ಲ, ಏನೂ ಇಲ್ಲ. ಅವರು ಕೆಲವೊಂದು ಜೆರಾಕ್ಸ್ ಕೊಡ್ತಾಯಿದ್ರು. ಟೆಕ್ಸ್ಟ್ ಬುಕ್ಕಲ್ಲಿ ಜೆರಾಕ್ಸ್ ಮಾಡಿ ಕೆಲವೊಂದು ಬುಕ್ ಥರ ಮಾಡಿ ಅಷ್ಟು ದಪ್ಪ ಬುಕ್ನ ಒಂದಷ್ಟು ದಪ್ಪ ಬುಕ್ ಮಾಡಿ ಕೊಡ್ತಾಯಿದ್ರು. ಎಲ್ಲ ಸಬ್ಜೆಕ್ಟ್ದು 5 ಸಬ್ಜೆಕ್ಟ್ ಇತ್ತು. ನಾವು ಕರೆಸ್ಪಾಂಡೆನ್ಸಿಯಲ್ಲಿ ಕಟ್ಟಿದ್ರೂ ನಮಗೆ ಆ ಸಬ್ಜೆಕ್ಟಲ್ಲಿ 50% ಬಂದಿರಬೇಕು. ಇಲ್ಲಾಂದರೆ ಕಟ್ಟೋಕ್ಕಾಗಲ್ಲ, ನಾವು MA ಮಾಡೋಕ್ಕಾಗೋದಿಲ್ಲ. ಆ ರೂಲ್ಸು ಆ ಕಾಲೇಜಲ್ಲಿ, ಬೇರೆ ಕಡೆ ನನಗೆ ಗೊತ್ತಿಲ್ಲ. ಆಮೇಲೆ ಸರಿ ಅಂತ MAಯಲ್ಲಿ ಸೋಷಿಯಾಲಜಿ ಮಾಡಿದೆ. ನನಗೆ ಮಗು ಇದೆ, ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಕೆಲಸ ಮಾಡಬೇಕು. ನಾನು ಕಾಲೇಜಿಗೆ ಹೋಗೋದಕ್ಕಾಗೋದಿಲ್ಲ, ಏನಿಲ್ಲ. ಅವ್ರು ಕೊಟ್ಟಿರೋ ಬುಕ್ಕಲ್ಲೇ ಅಷ್ಟೇ ನಾನು ಓದ್ತಾ ಇದ್ದಿದ್ದು. ಹೋಗಿ ಎಕ್ಸಾಮ್ ಎಲ್ಲ ಬರೆದೆ. ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲ ಪಾಸ್ ಆದೆ. ಒಂದು ಭಯ ಇತ್ತು, ಈಗ ನಾನು ಮತ್ತೆ ಮನೇಲಿ ಕೆಲಸ, ಮಗುನ ಇಟ್ಕೊಂಡು ನಿಭಾಯಿಸೋಕ್ಕಾಗಲ್ಲ ಅನ್ನೋದು ಒಂದು ಜವಾಬ್ದಾರಿ ಅನ್ನೋದು ಬಂದುಬಿಟ್ಟಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಹಂಗೆ ಎಲ್ಲ
ಮಾಡಿಕೊಂಡು ತುಂಬ ಕಷ್ಟ ಇರುತ್ತೆ ಹೆಣ್ಮಕ್ಳಿಗೆ. ಮದುವೆ ಆದಮೇಲೆ ಕಾಲೇಜ್ಗೆ ಹೋಗೋದು ಬರೆಯೋದು ಅಷ್ಟು ಸುಲಭ ಅಲ್ಲ. ಮನೆಯಲ್ಲೇ ವಿಪರೀತ ಕೆಲಸ ಇರುತ್ತೆ. ಅದು ಚಿಕ್ಕ ಮಗು 1 ಇಯರ್ ಬೇಬಿ ಬೇರೆ, ಅದನ್ನು ಹಿಡ್ಕೊಂಡು ಇಲ್ಲಿ ಓದೋದು ಅಂದರೆ ಗಂಡನ ಸಪೋರ್ಟ್ ಇರಬೇಕಾಗುತ್ತೆ. ನನಗೆ ಆ ಸಪೋರ್ಟ್ ಜಾಸ್ತಿ ಇತ್ತು. ನಾನು ಆರಾಮಾಗಿ ಮಾಡಿಕೊಂಡು ಮುಗಿಸ್ಕೊಂಡೆ. ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲ ಮಾಡಿದೆ. ಫಸ್ಟ್ ಇಯರ್ ಮಾಡಿದೆ, ಸೆಕೆಂಡ್ ಇಯರು ಮಾಡಿ MA ಸೋಷಾಲಜಿ ಆಗಿದೆ. ನಂದು ಕಂಪ್ಲೀಟ್ ಆಗಿದೆ ಎಲ್ಲ. ಆಮೇಲೆ ನನಗೆ 5 ಲ್ಯಾಂಗ್ವೇಜಸ್ ಬರುತ್ತೆ ಮಾತಾಡೋದಕ್ಕೆ. ನಮ್ಮ ಮದರ್ ಟಂಗ್ ಬಂದು ತೆಲುಗು. ಸುಮಾರು ಜನಕ್ಕೆ ಗೊತ್ತಿದೆ ನಾನು ಲೈವ್ ಬರೋರಿಗೆಲ್ಲ. ನಾನು ಓದಿರೋದು ಕನ್ನಡನೂ ಸಖತ್ತಾಗಿ ಬರುತ್ತೆ, ಇದು ಬರುತ್ತೆ, ಇಂಗ್ಲೀಷು ಬರುತ್ತೆ. ಆ ಕಡೆ ಸ್ವಲ್ಪ ದಿವಸ ಇಂಗ್ಲೀಷ್ ಮೀಡಿಯಮ್ ಓದಿದ್ದೀನಿ. ಮತ್ತು ಮನೆ ಹತ್ರ ಇರೋರೆಲ್ಲ ಇಂಗ್ಲೀಷೇ ಮಾತಾಡೋದು. ಅವ್ರ ಹತ್ರ ಎಲ್ಲ ಮಾತಾಡಿ ಇಂಗ್ಲೀಷು ಬರುತ್ತೆ. ತಮಿಳವರು ಜಾಸ್ತಿ ಇದ್ದಾರೆ ಇಲ್ಲಿ. ನಾನು ಮದುವೆ ಆಗದಿರೋ ಮುಂಚೆ ಅಲ್ಲಿ ನಮ್ಮೂರಲ್ಲಿ ಯಾರೂ ಇರಲಿಲ್ಲ. ತಮಿಳು ಬೇರೆ ಲ್ಯಾಂಗ್ವೇಜರು ಇಲ್ಲ, ಅಲ್ಲಿ ಬರೀ ತೆಲುಗು ಮಾತಾಡೋರೆ. ಆದರೆ ಇಲ್ಲಿ ಬರೀ ತಮಿಳು ಮಾತಾಡೋರೆ, ಯಾರಿಗೂ ಕನ್ನಡ ಬರೋಲ್ಲ. ಇನ್ನು ಅವ್ರ ಹತ್ರ ಮಾತಾಡಬೇಕಂದ್ರೆ ನಾನು ಇಲ್ಲಿ ಬಾಡಿಗೆಗಳಿಗಿರೋರೆಲ್ಲ ಫಾರಿನರ್ಸು ಜಾಸ್ತಿ, ಹುಡುಗರು ಜಾಸ್ತಿ ಇಂಗ್ಲೀಷ್ ಮಾತಾಡೋದು, ತಮಿಳು ಮಾತಾಡೋರು. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಇದು ಬಂತು. ಯಾರೋ ಬಂದರು. ದೆನ್ ಹಿಂದಿ ಸ್ವಲ್ಪ ಬರುತ್ತೆ. ಯಾರೋ ಬಂದರು, 1 ನಿಮಿಷ ಬರ್ತೀನಿ. ಹಿಂದಿ ಮಾತಾಡ್ತೀನಿ. ಹಿಂದಿ ಹೇಗಂದರೆ ಇಲ್ಲಿ ಮನೆ ಕೆಲಸಕ್ಕೆ ನೇಪಾಳೀಸು ಜಾಸ್ತಿ ಇರೋದು. ನೇಪಾಳೀಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅವರು ಹತ್ರ ಅವ್ರಿಗೆ ಹಿಂದಿ ಬಿಟ್ಟರೆ ಏನೂ ಬರೋದಿಲ್ಲ. ಹಂಗೆ ಮಾತಾಡ್ತಾ ಈಗ ಹಿಂದಿನೂ ಸ್ವಲ್ಪ ಇಂಪ್ರೂವ್ ಆಗಿದೆ. ಹೀಗಾಗಿ ನನಗೆ ಇಷ್ಟು ಲ್ಯಾಂಗ್ವೇಜಸ್ ಬರುತ್ತೆ. ನನ್ನ ಎಜುಕೇಷನ್ MA ಆಗಿದೆ ಹೇಳಿದ್ದೀನಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಫುಲ್ಲು ಬ್ಯಾಂಗ್ಳೂರೇ. ನನ್ನ ರಿಲೇಟಿವ್ಸ್ ಎಲ್ಲ ಬೆಂಗಳೂರಲ್ಲೇ ಇರೋದು. ನಾನು ಓದೋವಾಗ ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ತುಂಬ ಟಫ್ ಇತ್ತು ಇಂಗ್ಲೀಷು ನನ್ನ ಸಬ್ಜೆಕ್ಟು. ಯಾಕಂದರೆ ಆವಾಗ ಹಳ್ಳಿ ಅಲ್ವಾ, ಅಲ್ಲಿ ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ. ABCD Z ಬರೋದೇ ಜಾಸ್ತಿ. ಹಂಗಿತ್ತು ಆವಾಗ. ಇವಾಗ ನೋಡಿದ್ರೆ ಎಲ್ಲರೂ ಇಂಗ್ಲೀಷೇ. ಮನೆಯಲ್ಲಿ ಇರೋರೆಲ್ಲ ಮಾತಾಡೋದೆಲ್ಲ ಇಂಗ್ಲೀಷಲ್ಲೇ ಆಗಿಬಿಟ್ಟಿದೆ. ಸೊ ಇವಾಗೆಲ್ಲ ಇಂಗ್ಲೀಷ್ ತುಂಬ ಈಸಿ ಆಗಿಬಿಟ್ಟಿದೆ, ಸರಳ ಆಗಿಬಿಟ್ಟಿದೆ. ಹಾಗಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.